खुशामदीद मोहतरम नाजरीन, आप तमाम का HKA न्यूज़ चैनल में खैर मक़दम है। कर्नाटक के अजला के लोगों को दिल के अमराज के लिए बेंगलोर आने की अब ज़रूरत नहीं। कलबुर्गी में जयदेवा अस्पताल का शानदार इफ्तिताह अमल में लाया जा चुका है। राज्यसभा के ऑपोजिशन लीडर मल्लिकार्जुन खड़गे ने अपनी तकरीर में कहा कि कलबुर्गी में कायम निमहर और ज़्याबतीस यूनिट के लिए कार्रवाई की जाएगी। वज़ीर तालीम शरण प्रकाश पाटिल को जल्द फैसला लेने की हिदायत दी गई। मैसूर को भी निमहंस यूनिट की ज़रूरत है और इसकी फराहमी पर तवज्जो दी जाए। 37(1)J के निफाज से हज़ारों पढ़े लिखे लोग इस मैदान में अच्छे ओहदे हासिल करने में कामयाब हुए हैं। हुकूमत ने शुमाली कर्नाटक समेत मुत्तहिद कर्नाटक की तरक्की के लिए ब्लूप्रिंट तैयार किया है। कल्याण कर्नाटक में खाली आसामियों यानी वैकेंसीज़ को पुर करने के लिए कार्रवाई की जाए। यहाँ की यूनिवर्सिटियों में नए कोर्सेज शुरू किए जा रहे हैं। वैकेंसीज़ को पुर करने के लिए भी काम किया जाएगा। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए यह खुसूसी रिपोर्ट। मज़ीद ताज़ा तरीन ख़बरों से जुड़े रहने के लिए चैनल को लाइक करें, शेयर करें, फॉलो ज़रूर करें। ಯಾವುದ್ರ ಬಗ್ಗೆ? ಜಯದೇವ ಆಸ್ಪತ್ರೆ ಸರ್. ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಅದು KKRDB ಹಣದಿಂದ ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆ ಇವತ್ತು ಮಾನ್ಯ ಖರ್ಗೆ ಅವರು, AICC ಪ್ರೆಸಿಡೆಂಟ್ ಖರ್ಗೆ ಅವರು, ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ. ಮತ್ತು ನಾನು ಪ್ರಕಾಶ್ ಪಾಟೀಲ್ KKRDB ಚೇರ್ಮನ್ನು ಮತ್ತು ಈ ಭಾಗದ ಎಲ್ಲ MLAಗಳು 371 ಹಾಸಿಗೆ ಆಸ್ಪತ್ರೆ. 371 ಹಾಸಿಗೆ ಆರ್ಟಿಕಲ್ 371J ನಲ್ಲಿ ಮಾಡಿರ್ತಕ್ಕಂಥ ಅಲ್ಲ ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೋಡೋಣ, ಈಗ ಇನ್ನೂ ವರದಿ ತರಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ವಿಲ್ ಟೇಕ್ ಇಟ್ ಡಿಸಿಷನ್. ವಿಶೇಷ ಪ್ಯಾಕೇಜ್ ಕೇಳ್ತಾ ಇದ್ದಾರೆ. ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಜನ. ತೊಗರಿಗೆ ಯಾವಾಗಲೂ ಬಿಜಾಪುರದವರು ಈ ಭಾಗದವರೆಲ್ಲ ಕೇಳ್ತಾ ಇದ್ದಾರೆ. ನೋಡೋಣ. ಹೋದ ಸಲ ತಾವೇ ಕೊಟ್ಟಿದ್ದೀರಿ ಸರ್. 26, 27 2 ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ, ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದಿತ್ತು. ಅದರ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. 1924 ಇಸ್ವಿನಲ್ಲಿ ನಡೆದಿತ್ತು. ಈಗ 2024 ಇಸ್ವಿನಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅವತ್ತು ಎಕ್ಸ್ಟೆಂಡೆಡ್ 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದರಲ್ಲಿ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು, MPಸು, CLP ಲೀಡರ್ಗಳು, ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಅದನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, 27ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ಸುವರ್ಣಸೌಧದ ಪಕ್ಕದಲ್ಲೇ ಅನಾವರಣಗೊಳಿಸ್ತಾ ಇದ್ದೀವಿ. ಅದು ಬೆಳಿಗ್ಗೆ ನಡೀತದೆ 10 ಗಂಟೆಗೆ. 10:30, 11 ಗಂಟೆಗೆ ಲಂಚ್ ಮಾಡ್ಕೊಂಡು ಪಬ್ಲಿಕ್ ಫಂಕ್ಷನ್. ಯಾವುದು? ನೋಡೋಣ, ನೋಡ್ತೀನಿ ನಾನು ಏನಾಗಿದೆ. ಸೆಪ್ಟೆಂಬರ್ 17ಗೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಸೆಪ್ಟೆಂಬರ್ 17ನೇ ತಾರೀಕು ಹೇಳಿದ್ದೆ. ಅವತ್ತು ವಿಮೋಚನಾ ದಿನ. ಅವತ್ತು ಹೇಳಿದ್ದೆ ನಾನು, ಏನಾಗಿದೆ ಅಂತ ನೋಡ್ತೀನಿ.
ಸೆಂಟ್ರಲ್ ಈಗ GST ಕಲೆಕ್ಷನ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ನಮಗೆ ಅರ್ಧ ಕೊಡಬೇಕು GST, ಅವರು ಸರಿಯಾಗಿ ಕೊಡ್ತಾ ಇಲ್ಲ, ನ್ಯಾಯಯುತವಾಗಿ ಕೊಡ್ತಾ ಇಲ್ಲ. ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಮ್ಮ ರಾಜ್ಯ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಆದರೂ ಕೂಡ 4.5 ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ. ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ BJP ಸೆಂಟ್ರಲ್ ಪಾರ್ಟಿ BJP ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು.